अवानोचानमवशिष्टौ आनन्दभजस्तौ ब्रह्मभजः हस्तौ पादमङ्कुशधारिणौ गोविंद ओम नैवेद्यम ಬಳ್ಳಾರಿಯ ಶ್ರೀ ಕನಕದುರ್ಗಮ್ಮ ದೇವತೆ ಅಧಿದೇವತೆ ನಗರ ದೇವತೆ ಇಲ್ಲಿ ಒಂದು ಸಾಂಪ್ರದಾಯಬದ್ಧವಾಗಿ ನಾಗೇಂದ್ರ ಸಂಕಲ್ಪದ ಮೇರೆಗೆ ಇವತ್ತು ನಾವು ಹೋಮ ಮಾಡ್ತಾ ಇದೀವಿ. ವರ್ಣಯಾಗ ಅಂತ ಮಾಡ್ತಾ ಇದೀವಿ. ವರ್ಣಯಾಗ ಮತ್ತು ಗಣಪತಿ ಪೂಜೆ, ನವಗ್ರಹ ಪೂಜೆ, ಅಮೃತ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದೀವಿ. ಬಳ್ಳಾರಿಯ ಆದಿದೇವತೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಇವತ್ತೊಂದು ವರ್ಣನ ಅನುಗ್ರಹ ಆಗಲಿ ಬಳ್ಳಾರಿ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆಲ್ಲ ಅಂತೇಳಿ ನಮ್ಮ ಗ್ರಾಮಾಂತರ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರ ಅಭಿಲಾಷೆ ಮೇರೆಗೆ ಅವರ ಬ್ರದರ್ ಈ ಕೆಲಸ ಇದೊಂದು ಹೋಮವನ್ನು ನೆರವೇರಿಸಿದ್ದಾರೆ. ಎಲ್ಲರೂ ಅವರ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರೆಲ್ಲ ಸೇರ್ಕೊಂಡು ಇವತ್ತು ಯಾಗದಲ್ಲಿ ನಾವು ಭಾಗವಹಿಸಿದ್ದೀವಿ. ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾರು ಇವತ್ತು 1 ತಿಂಗಳು 1 ದಿನ 3 ದಿನ ಆಗಿದೆ ಇವತ್ತಿಗೆ ಸರ್ಕಾರ ಬಂದು, ಅವ್ರ ನೇತೃತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಅವರು ಈ ರಾಜ್ಯದಲ್ಲಿ ಅವ್ರು ಬಂದ ಮೇಲೆ ಒಳ್ಳೇದಾಗ್ಲಿ, ಅವ್ರು ಒಳ್ಳೆ ಆಡಳಿತ ನಡೆಸಲಿ, ಅವರಿಗೂ ಶ್ರೇಯಸ್ಸು ಸಿಗಲಿ, ಆಮೇಲೆ ಎಲ್ಲ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ಲಿ ಅನ್ನೋಂಥ ಉದ್ದೇಶದಿಂದ ಇದನ್ನು ಮಾಡಿದೀವಿ. ಅದ್ರ ಜೊತೆಗೆ ಎಲ್ಲರೂ ಏನಿದೀವಿ ಇಲ್ಲೆಲ್ಲರೂ ಎಲ್ಲ ಸಮಕಾಲೀನರಿದ್ದೀವಿ, ಅವರಿಗೂ ಸಹ ನಮ್ಮ ನಾಗೇಂದ್ರ ಅವರಿಗೆ ಏನಿದ್ದಾರೆ ಅವರಿಗೂ ಸಹ ಮಂತ್ರಿ ಸ್ಥಾನ ಒಂದು ಸಿಗ್ಲಿ ಅಂತ ಒಂದು ಉದ್ದೇಶದಿಂದನೂ ಒಂದು ನಮ್ಮ ಸಂಕಲ್ಪ ಇದೆ ಒಳಗಡೆ ಇರ್ತಕ್ಕಂಥ ಎಲ್ಲರದು. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ಒಂದು ಯಜ್ಞವನ್ನು ಮಾಡಿದೀವಿ. ಇವತ್ತಿನ ದಿವಸ ನಿಮ್ಮ ಎಲ್ಲರ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ನಾಗೇಂದ್ರ ಅವರು ಅವರ ಒಂದು ಸಂಕಲ್ಪ, ಕೋರಿಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ವರ್ಣ ಸ್ವಲ್ಪ ಅಂದ್ರೆ ಮಾನ್ಸೂನ್ ಒಂದು ಸೂಚನೆ ಮೇರೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಇಡೀ ರಾಜ್ಯ ಗಮನಕ್ಕೆ ಸೆಳೆದಿದ್ದಾರೆ. ನಮ್ಮ ಶಾಸಕರಿಗೆ ಒಂದು ಸಂಕಲ್ಪ ಬಂತು. ಯಾವತ್ತೂ ಅವರು ಈ ತರ ಅನ್ಕೊಂಡಿಲ್ಲ. ಇವತ್ತೇನೋ ಬರಗಾಲ ಬಂದಿರೋದ್ರಿಂದ ಅವ್ರ ಸಂಕಲ್ಪ ಮನಸ್ಸಲ್ಲಿ ಕೋರಿಕೆ ಮಾಡಿಕೊಂಡು, ಮುಖ್ಯವಾಗಿ ನಮ್ಮ ಈ ಮಹಾಪೌರರು, ನಮ್ಮ ಕನಕದುರ್ಗಮ್ಮ ನಡೆಸಿಕೊಡುತ್ತಿರುವಂತ ನಮ್ಮ ಮಹಾಪೌರರು ಗಾದಣ್ಣ ಅವರ ಒಂದು ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲೇ ಆಗ್ಲಿ, ಇಡೀ ನಮ್ಮ ಕಲ್ಚರಲ್ಲಿ, ಸಂಸ್ಕೃತಿಯಲ್ಲಿ ಹಿಂದಿನಿಂದ ನಮ್ಗೆ ಬಂದಾಗ ನಮ್ಮ ವರ್ಣ ಬಂದಿಲ್ಲ ಅಂತಂದ್ರೆ ಅನೇಕ ರಾಜ್ಯದಲ್ಲಿ ಕೂಡ ಜಪ ತಪಗಳು ಬಹಳ ಒಂದು ಪೂಜೆಗಳನ್ನು ನೆರವೇರಿಸ್ತಾ ಇರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ನಾವು ಮಾಡಿದ್ರೆ ಒಳ್ಳೇದಂತ ಅವ್ರ ಸಂಕಲ್ಪ ತೊಟ್ಟಿದ ತಕ್ಷಣನೇ ಮಾನ್ಯ ಶಾಸಕರು ಕೂಡ ಅವರು ಮನಸ್ಸಲ್ಲಿ ಅನ್ಕೊಂಡು ನಮ್ಮೆಲ್ಲರಿಗೂ ಒಂದು ನಿರ್ದೇಶನ, ಒಂದು ಸೂಚನೆ ಕೊಟ್ಟು, ತಾವೆಲ್ಲರೂ ನಾನು ಭಾಗವಹಿಸ್ತೀನಿ, ಸಾಧ್ಯ ಆದ್ರೆ ನೀವೆಲ್ಲರೂ ಭಾಗವಹಿಸಿ ವರ್ಣನೆ ಕೃಪೆಯನ್ನು ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಈ ಸಂದರ್ಭದಲ್ಲಿ ಬಂದಿದ್ದಾರೆ.